Hello all, myself Soumya KS, working as an assistant professor in GFGC Baramasagara. In this video, we shall discuss about customer service and customer satisfaction. Of course, customer service and satisfaction both are very essential for the success of the retail marketing. Let's see the recap of previous video. In the previous video, we have discussed about consumer decision making process. The consumer decision making process includes various stages such as need recognition, information search, evaluation of alternatives, purchase decision and post-purchase evaluation. Let's see the meaning and definition of customer service. Customer service is a process which provides time and place utilities for the customer and involves pre-transaction, transaction and post-transaction considerations in relation to the exchange process with the customer. ಕಸ್ಟಮರ್ ಸರ್ವಿಸ್ ಅಂದರೆ ಗ್ರಾಹಕ ಸೇವೆ ಅನ್ನುವಂಥದ್ದು ಇಲ್ಲಿ ಗ್ರಾಹಕನಿಗೆ ಅವಶ್ಯಕತೆ ಇರತಕ್ಕಂಥ ಟೈಮ್ ಮತ್ತೆ ಪ್ಲೇಸ್ ಯುಟಿಲಿಟಿ ಅಲಾಂಗ್ ವಿತ್ ಫಾರ್ಮ್ ಯುಟಿಲಿಟಿ. ರಿಟೇಲರ್ ಅಂದಾಗ ಹಿ ವಿಲ್ ಸೆಲ್ ಇಟ್ ಇಸ್ ಎಟ್ ಎ ಲೆಸ್ ಕ್ವಾಂಟಿಟಿ, ದಟ್ ಈಸ್ ಫಾರ್ಮ್ ಯುಟಿಲಿಟಿ ಕೊಟ್ಟೇ ಕೊಡ್ತಾನೆ, ಅದರೊಂದಿಗೆ ಟೈಮ್ ಮತ್ತೆ ಪ್ಲೇಸ್ ಯುಟಿಲಿಟಿನ ಕಸ್ಟಮರ್ಗೆ ಕೊಡೋದು. ಆಸ್ ವೆಲ್ ಆಸ್ ಇಟ್ ಇನ್ವಾಲ್ವ್ಸ್ ಪ್ರೀ ಟ್ರಾನ್ಸಾಕ್ಷನ್, ಟ್ರಾನ್ಸಾಕ್ಷನ್ ಅಂಡ್ ಪೋಸ್ಟ್ ಟ್ರಾನ್ಸಾಕ್ಷನ್ ಕನ್ಸಿಡರೇಷನ್. ಪ್ರೀ ಟ್ರಾನ್ಸಾಕ್ಷನ್ ಅಂದರೆ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ, ಪರ್ಚೇಸ್ ಮಾಡುವಾಗ ಹಾಗೂ ಪರ್ಚೇಸ್ ಮಾಡಿದ ನಂತರದಲ್ಲೂ ಸಹ ಅವನು ಗ್ರಾಹಕನಿಗೆ ಅಗತ್ಯ ಇರತಕ್ಕಂಥ ಸರ್ವಿಸ್ನ ಕೊಡೋದು. ಕಸ್ಟಮರ್ ಸರ್ವಿಸ್ ಹ್ಯಾಸ್ ಬೀನ್ ಡಿಫೈನ್ಡ್ ಬೈ ಲೆವಿ ಅಂಡ್ ವೇಸ್ ಆಸ್ ಆಲ್ ಆಕ್ಟಿವಿಟೀಸ್ performed by retailers and their personnel to attract, retain and enhance a customer's shopping experience. Customer satisfaction andre it includes all activities which are performed by the retailer and their personnel andre retailer hatra work ಮಾಡ್ತಾ ಇರೋ ಎಂಪ್ಲಾಯೀಸ್ ಅವರ ಎಲ್ಲರ ಆಕ್ಟಿವಿಟೀಸ್ ಯಾವ ಪರ್ಪಸ್ಗೋಸ್ಕರ? ಟು ಅಟ್ರಾಕ್ಟ್, ರಿಟೈನ್ ಅಂಡ್ ಎನ್ಹಾನ್ಸ್ ಎ ಕಸ್ಟಮರ್ಸ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಒಬ್ಬ ರಿಟೇಲರ್ ಅಥವಾ ಅವನ ಎಂಪ್ಲಾಯೀಸ್ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದಕ್ಕೆ ಏನೇನು ಮಾಡ್ತಾರೆ, ದೆನ್ ರಿಟೈನ್ ಅಂದರೆ ಅವ್ರ ಹತ್ರನೇ ಉಳಿಸ್ಕೊಳ್ಳೋದಕ್ಕೆ ಏನೇನು ಮಾಡ್ತಾರೆ, ಹಾಗೂ ಆ ಕಸ್ಟಮರ್ನ ಶಾಪಿಂಗ್ ಎಕ್ಸ್ಪೀರಿಯನ್ಸ್ನ ಜಾಸ್ತಿ ಮಾಡೋದಕ್ಕೆ ಏನೇನು ಮಾಡ್ತಾರೆ, ಈ ಎಲ್ಲ ಆಕ್ಟಿವಿಟೀಸ್ನು ಸೇರಿ ನಾವು ಕಸ್ಟಮರ್ ಸರ್ವಿಸ್ ಅಂತ ಹೇಳ್ತೀವಿ. ಇನ್ ಸಿಂಪಲ್ ವರ್ಡ್ಸ್, customer service includes all the functions and activities performed by a retailer in order to satisfy the customer, thereby becoming or making them a customers for life. ಅವರನ್ನ ಕಸ್ಟಮರ್ ಅಂದ್ರೆ ಒಂದು ಟೈಮ್ ಅವ್ನು ಪರ್ಚೇಸ್ ಮಾಡಿದ್ರೆ ಮುಗೀತು. ಇಫ್ ಪರ್ಚೇಸ್ ಮಾಡಿದಾನೆ, ಅಟ್ರಾಕ್ಟ್ ಮಾಡಿದೀವಿ, ಅವನು ಪರ್ಚೇಸು ಮಾಡ್ದ, ಇಟ್ಸ್ ಓವರ್ ಅಂತ ಹೇಳಕ್ಕಾಗೋದಿಲ್ಲ. ದೆನ್ ದಟ್ ರಿಟೇಲರ್ cannot survive in the market. He has to retain customer for the lifetime. ಇದ್ದಾಗ ಮಾತ್ರ he can get a success in this retail field. ಅವಾಗ ಮಾತ್ರ ಅವನು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಇದೆ. Let's see difference between customer service and customer satisfaction. ಸಾಮಾನ್ಯವಾಗಿ ನಾವು ಕಸ್ಟಮರ್ ಸರ್ವಿಸ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎರಡೂ ಸಿನಾನಿಮ್ ಆಗಿ ಯೂಸ್ ಮಾಡ್ತೀವಿ, ಬಟ್ ದೇರ್ ಇಸ್ ಅ ಡಿಫರೆನ್ಸ್. ಲೆಟ್ಸ್ ಸಿ ವಾಟ್ ಈಸ್ ದಟ್ ಡಿಫರೆನ್ಸ್. ಕಸ್ಟಮರ್ ಸರ್ವಿಸ್ ಫೋಕಸಸ್ ಆನ್ ಮೆಜರ್ಮೆಂಟ್ ಆಫ್ ಹೌ ವೆಲ್ ಎ ಫರ್ಮ್ meets the established performance standards that are viewed as important to meeting customer needs. ಕಸ್ಟಮರ್ ಸರ್ವಿಸ್ ಅನ್ನುವಂಥದ್ದು ಒಬ್ಬ ರಿಟೇಲರ್ ಅಥವಾ ಪ್ರಾಡಕ್ಟ್ ಏನಿದೆ, ರಿಟೇಲರ್ ಇನ್ ಜನರಲ್ ಆಗಿ ಹೌ ವೆಲ್ ಹಿ ಮೀಟ್ಸ್ ದಿ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್. ಕಸ್ಟಮರ್ ಈಗ ಒಬ್ಬ ರಿಟೇಲರ್ನ ಚೂಸ್ ಮಾಡ್ತಾನೆ. ನೀವೀಗ ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡ್ತಾ ಇರ್ತೀರ ಗ್ರಾಸರೀಸ್ನ.
ಎವ್ರಿ ಟೈಮ್ ಯು ವಿಲ್ ನಾಟ್ ಗೋ ವಿತ್ ಡಿಫ್ರೆಂಟ್ ರಿಟೇಲರ್ ಅಲ್ವಾ. ಒಂದೊಂದು ಸತಿ ಒಬ್ಬೊಬ್ಬ ರಿಟೇಲರ್ ಹತ್ರ ಹೋಗಿ ನಾವು ಪರ್ಚೇಸ್ ಮಾಡಲ್ಲ. ಇನ್ ಜನರಲ್ ವಿ ಚೂಸ್ 1 or 2 ಅಂಡ್ ವಿ ಗೋ ವಿತ್ ದ್ಯಾಮ್. ಆ ರೀತಿ ಚೂಸ್ ಮಾಡುವಾಗ ವಿ ಹ್ಯಾವ್ ಅವರ್ ಓನ್ ಪರ್ಸೆಪ್ಷನ್ ಅಬೌಟ್ ದಟ್ ರಿಟೇಲರ್. ದಟ್ ಅವನ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ನೋಡಿ ನಾವು ಚೂಸ್ ಮಾಡಿರ್ತೀವಿ, ಅವನ ಸರ್ವಿಸ್ ನೋಡಿ ಚೂಸ್ ಮಾಡಿರ್ತೀವಿ. ಸೊ ಅದನ್ನ ಅವನು ಮೀಟ್ ಮಾಡಿದ್ರೆ ಆವಾಗ ಅದನ್ನ ನಾವು ಕಸ್ಟಮರ್ ಸರ್ವಿಸ್ ಅಂತ ಹೇಳ್ತೀವಿ. ಬಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಅಬೌಟ್ ಹೌ ದ ಕಸ್ಟಮರ್ಸ್ ಮೆಷರ್ ಎಕ್ಸ್ಟರ್ನಲಿ ದ ಸರ್ವಿಸ್ ಪರ್ಫಾರ್ಮೆನ್ಸ್ ಆಫ್ ಎ ಫರ್ಮ್. The aim of customer satisfaction is to identify the gap between customer perception of service and the actual service. ಇಲ್ಲಿ ಕಸ್ಟಮರ್ ಸರ್ವಿಸ್ ಅನ್ನೋದು ಕಸ್ಟಮರ್ನ ಇನ್ನರ್ ಫೀಲಿಂಗ್ ಆಯಿತು ಆ್ಯಂಡ್ ಹಿಸ್ ಪರ್ಸೆಪ್ಷನ್ ಆಯಿತು. ಇಲ್ಲಿ ಈ ರಿಟೇಲರ್ ನನಗೆ ಈ ರೀತಿಯಾದಂಥ ಪರ್ಫಾರ್ಮೆನ್ಸ್ ಕೊಡ್ತಾನೆ ಅನ್ನುವಂಥ ಇನ್ನರ್ ಒಪಿನಿಯನ್ ಏನಿತ್ತು, ಪರ್ಸೆಪ್ಷನ್ ಏನಿತ್ತು, ಅದನ್ನ ನಾವಿಲ್ಲಿ ಕಸ್ಟಮರ್ ಸರ್ವಿಸ್ ಅಂತ ಹೇಳ್ತೀವಿ. ಹೌ ದ ರಿಟೇಲರ್ ಗಿವ್ ದ್ಯಾಟ್. ಆ ಕಸ್ಟಮರ್ ಸರ್ವಿಸ್ ಬಗ್ಗೆ ಅವನ ಎಕ್ಸ್ಟರ್ನಲ್ ಒಪಿನಿಯನ್ ಏನಿದೆ ದಟ್ ವಿ ಕಾಲ್ ಆಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ. ಕಸ್ಟಮರ್ ಪರ್ಸೆಪ್ಷನ್ಗೂ ಆಕ್ಚುಯಲ್ ಸರ್ವಿಸ್ಗೂ ಗ್ಯಾಪ್ ಇದ್ರೆ ಅಂದ್ರೆ ಆಕ್ಚುಯಲ್ ಸರ್ವಿಸ್ ಅವನ ಪರ್ಸೆಪ್ಷನ್ಗಿಂತ ಜಾಸ್ತಿ ಇದ್ದಾಗ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬರುತ್ತೆ. ಕಸ್ಟಮರ್ ಪರ್ಸೆಪ್ಷನ್ಗಿಂತ ಆಕ್ಚುಯಲ್ ಸರ್ವಿಸ್ ಅನ್ನೋದು ಕಡಿಮೆ ಇದ್ದಾಗ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದೇ ರೀತಿ ಕಸ್ಟಮರ್ ಪರ್ಸೆಪ್ಷನ್ ರಿಟೇಲರ್ ಈ ತರ ಒಳ್ಳೆ ಚೆನ್ನಾಗಿ ಸರ್ವಿಸ್ ಕೊಡ್ತಾನೆ ಅನ್ನುವಂಥ ಅವನ ಪರ್ಸೆಪ್ಷನ್ನು ಹಾಗೂ ಆಕ್ಚುಯಲ್ ಸರ್ವಿಸ್ ಎರಡು ಎಕ್ಸಾಕ್ಟ್ ಮ್ಯಾಚ್ ಆದಾಗ ನಾವು ಅದನ್ನ ನ್ಯೂಟ್ರಲ್ ಪೊಸಿಷನ್ ಅಂತ ಹೇಳ್ತೀವಿ. ಗಿಂತ ಎಕ್ಸೀಡ್ ಆದಾಗ ಸ್ಯಾಟಿಸ್ಫ್ಯಾಕ್ಷನ್, ಕಡಿಮೆ ಇದ್ದಾಗ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. Let's see the importance of customer service in retail. ಗ್ರಾಹಕನಿಗೆ ಸೇವೆ ನೀಡೋದು ಯಾಕೆ ಅವಶ್ಯಕವಾಗಿದೆ ರಿಟೇಲಿಂಗ್ ಅಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಕಸ್ಟಮರ್ ಸರ್ವಿಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಕಸ್ಟಮರ್ ಲಾಯಲ್ಟಿ. ಒಬ್ಬ ಕಸ್ಟಮರ್ ಮನಸ್ಸಲ್ಲಿ ಒಬ್ಬ ರಿಟೇಲರ್ ಉಳಿಬೇಕು ಅನ್ನೋದಾದ್ರೆ, ಕಸ್ಟಮರ್ ಪದೇ ಪದೇ ಅದೇ ರಿಟೇಲರ್ ಹತ್ರನೇ ಬರಬೇಕು, ಅವನು ಆ ರಿಟೇಲರ್ಗೆ ಲಾಯಲ್ ಆಗಿ ಇರಬೇಕು ಅನ್ನೋದಾದ್ರೆ ಕಸ್ಟಮರ್ ಸರ್ವಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಪ್ರಾಡಕ್ಟ್ನ ಮಾರ್ಕೆಟ್ ಮಾಡೋದಷ್ಟೇ ಅಲ್ಲ, ಸರ್ವಿಸ್ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇನ್ಕ್ರೀಸ್ ದ ಅಮೌಂಟ್ ಆಫ್ ಮನಿ ಈಚ್ ಕಸ್ಟಮರ್ ಸ್ಪೆಂಡ್ಸ್ ವಿತ್ ರಿಟೇಲರ್. ನೀವು ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಟ್ಟಾಗ ಅವನು ಪದೇ ಪದೇ ಅದೇ ರಿಟೇಲರ್ ಹತ್ರ ಬರ್ತಾನೆ. ಆವಾಗ ಅವನ ಸ್ಪೆಂಡಿಂಗ್ ಅಮೌಂಟ್ ಏನಿದೆ ಅದು ನಿಮ್ಮಲ್ಲಿ ಅಂದ್ರೆ ಆ ಪರ್ಟಿಕ್ಯುಲರ್ ರಿಟೇಲರ್ಗೆ ಸಿಗುತ್ತೆ. ಈಗ ಒಬ್ನು ನೀವೇ ಈಗ ಹೇಳಿದ್ವಿ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ, ಒಂದು ಮೊಬೈಲ್ ಫೋನ್ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಟು ಅಟೆಂಡ್ ದೀಸ್ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಆಲ್, ಟು ವಾಚ್ ದೀಸ್ ವಿಡಿಯೋಸ್. ಸೊ ಯು ಗೋ ಆ್ಯಂಡ್ ಪರ್ಚೇಸ್ ಇಟ್ ವಿತ್ ಒನ್ ರಿಟೇಲರ್ ಹತ್ರ ಹೋಗ್ತೀರಾ. ಟೇಕ್ ಫಾರ್ ಎಕ್ಸಾಂಪಲ್, ಬೇರೆ ಬೇರೆ ಮೊಬೈಲ್ ಫೋನ್ ಶಾಪ್ಸ್ ಬೇಕಾದಷ್ಟಿದೆ, ಸಂಗೀತ ಇದೆ, ಪೈ ಇದೆ, ಆ ಥರನೇ ಇನ್ನೂ ಸಾಕಷ್ಟು ಇದೆ. ನೀವು ಅದರಲ್ಲಿ ಒಂದು ಶಾಪ್ಗೆ ಹೋಗ್ತೀರಾ. ನೀವು ಅಲ್ಲಿ ಹೋದಾಗ ಅವ್ರು ನಿಮ್ಗೆ ಒಳ್ಳೆ ರೀತಿ ಸರ್ವಿಸ್ ಕೊಡ್ತಾರೆ, ಯಾವ್ಯಾವ ಆಲ್ಟರ್ನೇಟ್ ಇದೆ, ಅದರ ಫೀಚರ್ಸ್ ಏನು, ಪ್ರತಿಯೊಂದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಕ್ರೆಡಿಟ್ ಫೆಸಿಲಿಟಿ ಕೊಡ್ತಾರೆ, ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ. ಸೊ ನೆಕ್ಸ್ಟ್ ಟೈಮ್ ನೀವು ಪರ್ಚೇಸ್ ಮಾಡಬೇಕಾದ್ರೆ ಅವಾಗ ನೀವು ಒನ್ಸ್ ಅಗೇನ್ ಯಾವ ರಿಟೇಲರ್ ಹತ್ರ ಹೋಗ್ಲಿ ಅನ್ನೋದ್ರ ಆಲ್ಟರ್ನೇಟಿವೇ ಥಿಂಕ್ ಮಾಡಲ್ಲ. You directly go with the same retailer with whom you have purchased earlier. That is what? Then he will get your purchase spending. Next, increase how often a customer buys from the retailer. ಕಸ್ಟಮರ್ ಪದೇ ಪದೇ ಅಂಗಡಿಗೆ ಹೋಗೋದು ಜಾಸ್ತಿ ಆಗುತ್ತೆ, ಆ ರಿಟೇಲರ್ ಶಾಪ್ ಹೋಗೋದು ಜಾಸ್ತಿ ಆಗುತ್ತೆ. ಇಫ್ he is satisfied, if the service is good, then generate positive word of mouth about the retailer. ಕಸ್ಟಮರ್ ಸರ್ವಿಸ್ ಚೆನ್ನಾಗಿದ್ದಾಗ ಕಸ್ಟಮರ್ ಆಟೋಮೆಟಿಕಲಿ he will get satisfied. Once he is satisfied, ಆ ರಿಟೇಲರ್ ಬಗ್ಗೆ ಆ ಗ್ರಾಹಕ ಬೇರೆಯವರಿಗೆ ಹೇಳ್ತಾನೆ, ಮೇ ಬಿ his family members, friends, colleagues. It is like an advertisement, free advertisement to the
ರಿಟೇಲರ್ ಆಗುತ್ತೆ. Let's see various strategies for ensuring customer service. Customer service na ensure ಮಾಡೋದಕ್ಕೆ ಯಾವ ರೀತಿಯಂತ ಸ್ಟ್ರಾಟಜೀಸ್ ಪ್ಲಾನ್ಸ್ ನ ರಿಟೇಲರ್ ಮಾಡ್ತಾನೆ ಅನ್ನೋದನ್ನ ನೋಡೋಣ. ಸ್ಟ್ರಾಟಜೀಸ್ ಕ್ಯಾನ್ ಇನ್ಕ್ಲೂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕಸ್ಟಮರ್ಸ್ ನೀಡ್ಸ್ ಅಂಡ್ ವಾಂಟ್ಸ್. ಫಸ್ಟ್ ಸ್ಟ್ರಾಟಜಿ ರಿಟೇಲರ್ ಮಾಡಬೇಕಾಗಿರ್ತಕ್ಕಂಥದ್ದು ಕಸ್ಟಮರ್ನ ಅವಶ್ಯಕತೆಗಳೇನಿದೆ ಅನ್ನುವಂಥದ್ದನ್ನ ನೀನು ಗುರುತಿಸಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಕಸ್ಟಮರ್ನು ಸಿಮಿಲರ್ ನೀಡ್ಸ್ ಇರೋದಿಲ್ಲ. ದೇರ್ ವಿಲ್ ಬಿ ಡಿಫ್ರೆಂಟ್ ಕೈಂಡ್ ಆಫ್. ನೀವೀಗ ಮೊಬೈಲ್ ಪರ್ಚೇಸ್ ಮಾಡಕ್ ಹೋದಾಗ ಹಿ ವಿಲ್ ಆಸ್ಕ್ ವಿತ್ ಯು ಯಾವ ರೀತಿಯಾದಂಥದ್ದು ಬೇಕು, ಯಾವ ಪ್ರೈಸ್ ರೇಂಜಲ್ಲಿ ಬೇಕು. ಸೊ ನೀವಾಗ ನಂಗೆ ಯಾವ ಪ್ರೈಸ್ ಆದರೂ ಪರವಾಗಿಲ್ಲ, ಅದರ ಡ್ಯೂರಬಿಲಿಟಿ ಚೆನ್ನಾಗಿರಬೇಕು, ಒಳ್ಳೆ ಬ್ರ್ಯಾಂಡ್ ಇರಬೇಕು ಅಂದಾಗ ಹಿ ಶೋಡ್ ಡಿಫ್ರೆಂಟ್ ಪ್ರಾಡಕ್ಟ್ಸ್. ಅದೇ ನೀವು ವಿತ್ ಮಿನಿಮಮ್ ಫೀಚರ್ಸ್, ನನಗೆ ಈ ಪರ್ಟಿಕ್ಯುಲರ್ ಪರ್ಪಸ್ಗಷ್ಟೇ ಬೇಕು, ಬಿಕಾಸ್ ಐ ಆಮ್ ಎ ಸ್ಟೂಡೆಂಟ್, ಸೊ ನನಗೆ ಜಾಸ್ತಿ ಕಾಸ್ಟ್ಲಿ ಇರೋವಂಥದ್ದು ಬೇಡ, ಬಟ್ ಪರ್ಫಾರ್ಮೆನ್ಸು ಚೆನ್ನಾಗಿರಬೇಕು ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂದಾಗ ಅವನು ಅದೇ ರೀತಿಯಾಗಿ ತೋರಿಸ್ತಾನೆ. ಅಲ್ಲಿ ಅವನು ಫಸ್ಟ್ ಕಸ್ಟಮರ್ನ ಅವಶ್ಯಕತೆ ಏನಿದೆ ಅಂತ ಅವ್ರ ಹತ್ರ ಡೈರೆಕ್ಟಾಗಿ ಕ್ವಶನ್ ಹಾಕಿದೆ. ಅವ್ನು ಡೈರೆಕ್ಟಾಗಿ ಕೇಳಲ್ಲ ನಿಮಗೆ ಚೀಪ್ ಆಗಿರೋದು ಬೇಕಾ ಕಾಸ್ಟ್ಲಿ ಇರೋದು ಬೇಕಾ ಅಂತ. ಇಂಡೈರೆಕ್ಟ್ ಆಗಿನೇ ಅವನ ಅವಶ್ಯಕತೆಗಳು ಏನಿದೆ ಅನ್ನೋದನ್ನ ಅವನು ತಿಳ್ಕೋಬೇಕಾಗತ್ತೆ ರಿಟೇಲರ್. ದೆನ್ ಟ್ರೀಟಿಂಗ್ ಕಸ್ಟಮರ್ಸ್ ರೆಸ್ಪೆಕ್ಟ್ಫುಲಿ. ಪ್ರತಿಯೊಬ್ಬ ಗ್ರಾಹಕನು ಅವನು ಪರ್ಚೇಸ್ ಮಾಡುವಂತಹ ಕ್ವಾಂಟಿಟಿ ಎಷ್ಟೇ ಇರ್ಬೋದು, ಅಮೌಂಟ್ ಎಷ್ಟೇ ಆಗಿರ್ಬೋದು, ಫ್ರೀಕ್ವೆನ್ಸಿ ಎಷ್ಟೇ ಇರ್ಬೋದು, ರಿಟೇಲರ್ ಹ್ಯಾಸ್ ಟು ಟ್ರೀಟ್ ಹಿಮ್ ರೆಸ್ಪೆಕ್ಟ್ಫುಲಿ. ಎವ್ರಿ ಕಸ್ಟಮರ್ ಎಕ್ಸ್ಪೆಕ್ಟ್ ದಟ್ ರೆಸ್ಪೆಕ್ಟ್ ಫ್ರಮ್ ದಿ ರಿಟೇಲರ್. ನಾವು ರಿಟೇಲ್ ಶಾಪ್ಗೆ ಹೋದಾಗ ಹೌ ದೇ ವೆಲ್ಕಮ್ ಯು, ನಿಮ್ಮನ್ನ ಯಾವ ರೀತಿ ಅವ್ರು ಸ್ವಾಗತಿಸ್ತಾರೆ, ಯಾವ ರೀತಿ ಅಪ್ರೋಚ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವಲ್ಲಿ ಪರ್ಚೇಸ್ ಮಾಡಬೇಕೋ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದಾಗ, ಪೊಲೈಟ್ ಆಗಿ ಇದ್ದಾಗ ನಾವು ನೆಕ್ಸ್ಟ್ ಮತ್ತೆ ಅಲ್ಲಿ ಹೋಗ್ತೀವಿ. ಅದರ್ವೈಸ್ ಇಫ್ ದೇ ಆರ್ ಅರೋಗೆಂಟ್, ಒಂದು ಬಿಟ್ಟು ಇನ್ನೊಂದು ಆಲ್ಟರ್ನೇಟಿವ್ಸ್ನ ಅವ್ರು ತೋರಿಸಿ ಅಂದ ತಕ್ಷಣ ಅವರು ಆಗಲ್ಲ, ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ, ಇಷ್ಟೇ ಇರೋದು, ಈ ಥರ ಅವರು ಆರೋಗೆಂಟ್ ಆಗಿ ಬಿಹೇವ್ ಮಾಡಿದರೆ, ರೆಸ್ಪೆಕ್ಟ್ ತೋರಿಸಿದ್ರೆ ಆವಾಗ ಗ್ರಾಹಕನಿಗೆ ಅದರಿಂದ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಹಿ ವಿಲ್ ನಾಟ್ ಗೋ ವಿತ್ ದಿ ಸೇಮ್ ರಿಟೇಲರ್ ನೆಕ್ಸ್ಟ್ ಟೈಮ್. ಸೊ ಫಾರ್ ದಟ್ ರೀಸನ್ ಎವ್ರಿ ರಿಟೇಲರ್ ಹ್ಯಾಸ್ ಟು ಟ್ರೀಟ್ ದಿ ಕಸ್ಟಮರ್ಸ್ ರೆಸ್ಪೆಕ್ಟ್ಫುಲಿ. ನೆಕ್ಸ್ಟ್, ಆಕ್ಟಿಂಗ್ ಆನ್ ಪ್ರಾಮಿಸಸ್ ಮೇಡ್ ಟು ದಿ ಕಸ್ಟಮರ್. ರಿಟೇಲರ್ ಕಸ್ಟಮರ್ಗೆ ಯಾವ ರೀತಿ ಪ್ರಾಮಿಸ್ ಮಾಡಿರ್ತಾನೆ ಅದನ್ನ ಫುಲ್ಫಿಲ್ ಮಾಡಲೇಬೇಕು. ಟೇಕ್ ಫಾರ್ ಎಕ್ಸಾಂಪಲ್, ನಿಮಗೆ ನಾವು ಹೋಮ್ ಡೆಲಿವರಿ ಕೊಡ್ತೀವಿ ಅಂದರೆ ಯಾವ ಟೈಮ್ ಹೇಳಿರ್ತಾನೆ ಆ ಟೈಮಲ್ಲಿ ಕೊಡಬೇಕು. ಸೊ ಇನ್ ಕೇಸ್ ಏನಾದರೂ ಅದರಲ್ಲಿ ಡಿಫೆಕ್ಟ್ಸ್ ಇದ್ರೆ ರಿಪೇರ್ ಮಾಡ್ಕೊಡ್ತೀನಿ, ರಿಪ್ಲೇಸ್ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದರೆ ಅಕಾರ್ಡಿಂಗ್ಲಿ ಹಿ ಹ್ಯಾಸ್ ಟು ಡೂ ದ್ಯಾಟ್. ಸೊ ಅವನಿಗೆ ಏನು ಪ್ರಾಮಿಸ್ ಮಾಡಿರ್ತಾನೆ ಅದನ್ನು ಅವನು ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ದೆನ್ ಹ್ಯಾಂಡ್ಲಿಂಗ್ ಕಂಪ್ಲೇಂಟ್ಸ್ ಆ್ಯಂಡ್ ರಿಟರ್ನ್ಸ್ ಗ್ರೇಸ್ಫುಲಿ. ಕಸ್ಟಮರಿಂದ ಯಾವುದೇ ರೀತಿ ಕಂಪ್ಲೇಂಟ್ ಬಂದಾಗ ಅದನ್ನ ನೆಗೆಟಿವ್ ಆಗಿ ತಗೊಳ್ದೆ ಪಾಸಿಟಿವ್ ಆಗಿ ತಗೊಂಡು ಅದನ್ನು ಹ್ಯಾಂಡಲ್ ಮಾಡಬೇಕು ವಿತ್ ಎ ಲಿಮಿಟೆಡ್ ಟೈಮ್ ಪೀರಿಯಡ್. ಸೊ ಆವಾಗ ಅವನು ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ನ ಕೊಡಬಹುದು. ದೆನ್ ಎಕ್ಸೀಡಿಂಗ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್ಗೆ ಈಕ್ವಲ್ ಆಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾಗ ಅಲ್ಲಿ ನ್ಯೂಟ್ರಲ್ ಬಿಹೇವಿಯರ್ ಇರುತ್ತೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಸ್ಟಮರ್ ಸರ್ವಿಸ್ ಜಾಸ್ತಿ ಆದಾಗ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ಆವಾಗ ಪಾಸಿಟಿವ್ ವರ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಆಗೋದಕ್ಕೆ ಸಾಧ್ಯ, ಹಾಗೂ ಕಸ್ಟಮರ್ನ ರಿಟೈನ್ ಮಾಡೋದಕ್ಕೆ ಸಾಧ್ಯ ಇದೆ. ಫಾರ್ ದಟ್ ರೀಸನ್ ಇಟ್ ಈಸ್ ಎ ಸ್ಟ್ರಾಟಜಿ ದಟ್ ಎ ರಿಟೇಲರ್ ಹ್ಯಾಸ್ ಟು ಎಕ್ಸೀಡ್ ದ ಕಸ್ಟಮರ್ expectations with respect to his services. Then going out of the way to help the customer. ಕಸ್ಟಮರ್ ಏನಾದರೂ ಕಂಪ್ಲೇಂಟ್ ತಂದಾಗ ಅಥವಾ ಪ್ರಾಡಕ್ಟ್ ಅಲ್ಲಿ ಏನೋ ಡಿಫೆಕ್ಟ್ ಇದೆ ಅಂತ ಬರ್ತಾರೆ, ಆವಾಗ ಇದು ನಮಗೆ ಗೊತ್ತಿಲ್ಲ, ನೀವೇ ಡೈರೆಕ್ಟಾಗಿ ಕಂಪನಿಗೆ ಕಳಿಸಿ, ವಾರಂಟಿ ಇದೆಯಲ್ಲ ನೀವು ಕ್ಲೈಮ್ ಮಾಡಿ ಅಂತ ಹೇಳೋ ಬದಲು ಆ ರಿಟೇಲರ್ ತಾನೇ ಅದನ್ನ ತಗೊಂಡು ಕಂಪನಿಗೆ ಕಂಪ್ಲೇಂಟ್ನ ರೈಸ್ ಮಾಡಿ, ಅಂದರೆ ಗೋಯಿಂಗ್ ಔಟ್ ಆಫ್ ದಿ ವೇ, ಇಲ್ಲ ಇಲ್ಲ ನಮ್ದೇನಿದ್ರು ಇಷ್ಟೇನೆ, ನಾನು ಸೇಲ್ ಮಾಡಿದೆ ಮುಗೀತು, ಇನ್ನೆಕ್ಸ್ಟ್ ನೀವು ಕಂಪನಿ ಇದೆ, ದಟ್ ಈಸ್ ನಾಟ್ ದಿ ಆಕ್ಚುಯಲ್ ವೇ. ಇಫ್ ಹಿ ಗೋ ಔಟ್ ಆಫ್ ದಿ ವೇ ದೆನ್ ಕಸ್ಟಮರ್ ವಿಲ್ ಬಿ
satisfied. So these are all the strategies which ensures customer service and thereby customer satisfaction. In summary, we can say that customer service includes all the functions and activities performed by a retailer in order to satisfy the customer, thereby building customer for life. The term customer service and customer satisfaction are different. Customer service is very essential for the survival of the retailer. To ensure customer service, retailer need to frame various strategies. For further reference, you can refer these two textbooks. Thank you.